ಬೆಂಗಳೂರಿಂದ ಬಂದು ನೇರವಾಗಿ ಮುಂಚಿತವಾಗಿ ಎಲ್ಲ ಟೈಮ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೆ. ಎನ್ವೈರನ್ಮೆಂಟ್ ಫಾರೆಸ್ಟ್ ಮಿನಿಸ್ಟ್ರು ಸುಮಾರು 12 ಗಂಟೆಗೆ ಭೇಟಿ ಮಾಡಿದ್ದೆ. ಅದಾದ್ಮೇಲೆ ಜಲಶಕ್ತಿ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ. ಜಲಶಕ್ತಿ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಆಗ ನಮ್ಮ ಸೋಮಣ್ಣವರು ಕೂಡ ನಮ್ಮ ರಾಜ್ಯದಿಂದ ಏನವರು ಮಂತ್ರಿಗಳಾಗಿದ್ದಾರೆ, ಅವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಅದಾದ್ಮೇಲೆ ತಿರ್ಗಾ ಮತ್ತೆ ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಭೇಟಿ ಮಾಡಿದ್ದೆ. 4 ಜನ ಸೆಂಟ್ರಲ್ ಮಿನಿಸ್ಟರ್ನ ಒಟ್ಟು ನಿನ್ನೆ ಭೇಟಿ ಮಾಡಿದ್ದೆ. ಮುಖ್ಯವಾಗಿ ಫಸ್ಟ್ ಎನ್ವೈರನ್ಮೆಂಟ್ ಮತ್ತು ಫಾರೆಸ್ಟ್ ಮಂತ್ರಿಗಳ ಹತ್ರ 2 ವಿಚಾರ. ಒಂದು, ಎತ್ತಿನೊಳೆ ಪ್ರಾಜೆಕ್ಟ್ ಏನಿದೆ ಅದು ನಾವು ಆಗಲೇ ಕೆಲಸನ ನಮ್ಮ ತುಮಕೂರು ಭಾಗದಲ್ಲಿ ಮತ್ತು ಹಾಸನ ಭಾಗದಲ್ಲಿ ಅವರು ನಮ್ಗೆ ಕೆಲಸನ ನಿಲ್ಸ್ಬಿಟ್ಟಿದ್ರು. ನಾವು ಆಗಲೇ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ. ರೆವಿನ್ಯೂ ಲ್ಯಾಂಡ್ ಅದು ಎಲ್ಲ ಪೋಡಿ ಎಲ್ಲ ಇದು ದಾಖಲೆಗಳೆಲ್ಲ ಅವ್ರಿಗೆಲ್ಲ ಕೊಟ್ಟು ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದು. ಸೊ ಅದಾದ್ಮೇಲೆ 40-50 ವರ್ಷದಿಂದ ಅವ್ರಿಗೆ ಲ್ಯಾಂಡ್ ಗ್ರಾಂಟ್ ಕೂಡ ಆಗಿತ್ತು. ಸೊ ಈಗ ನಮ್ದು ಅಂತೇಳಿ ಅವರು ತಕರಾರು ಹಾಕಿ ನಿಲ್ಲಿಸಿದ್ದಾರೆ ಫಾರೆಸ್ಟ್. ಇನ್ನು ಅವ್ರ ಹತ್ರ ಜಗಳ ಬೇಡ ಅಂತೇಳಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ನ ನಾವು ಈಗಾಗಲೇ ಪ್ರಪೋಸ್ ಮಾಡಿ ಈಗಾಗಲೇ ನಾವು ಆಲ್ಟರ್ನೇಟ್ ಲ್ಯಾಂಡ್ ಕೂಡ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಅದನ್ನ ಕೊಟ್ಟಿದ್ದೇವೆ. ಅವ್ರು ಅದು ಕ್ಲಿಯರೆನ್ಸ್ ಮಾಡ್ಬೇಕಾಯ್ತು, ಇನ್ನ ಕ್ಲಿಯರೆನ್ಸ್ ಮಾಡಿಲ್ಲ. ಕೆಲವು ಅಬ್ಜೆಕ್ಷನ್ಸ್ ಏನೋ ಕೆಲವು ಹಾಕಿದ್ದಾರೆ. ನಾನು 3 ಸತಿ ಈಗಾಗಲೇ ನಾನು ಭೇಟಿ ಮಾಡಿದ್ದೇನೆ. ಸೊ ಕ್ಲಿಯರ್ ಆಗಿಲ್ಲ. ಅದಕ್ಕೆ ಮತ್ತೆ ಬಂದು ನಮ್ಗೆ ಬಹಳ ತೊಂದರೆ ಆಗ್ತದೆ, ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು ಅಂತೇಳಿ ನಿನ್ನೆ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಸೊ ಅವ್ರು ಏನೇನು ಅಬ್ಜೆಕ್ಷನ್ ಆಗಿದ್ರು ಅದೆಲ್ಲ ಕಂಪ್ಲೀಟ್ ನಮ್ಮವರೆಲ್ಲ ರೈಸ್ ಮಾಡಿದ್ದಾರೆ. ಅವ್ರದ್ದೇನಂದ್ರೆ, ಮಣ್ಣ ನೀವು ಇಲ್ಲೇ ತೆಗೆದ್ಬಿಟ್ಟು ಇಲ್ಲೇ ಹಾಕ್ತಾ ಇದ್ದೀರಾ, ಈಗ ಒಂದು 25 ಕಿಲೋಮೀಟರ್ ದೂರದಲ್ಲಿ ಎತ್ಕೊಂಡೋಗಿ ಹಾಕಿ ಅಂತ ಅದೊಂದೇ ದೊಡ್ಡ ಅಬ್ಜೆಕ್ಷನ್. ನಾವು ಆ ಲ್ಯಾಂಡ್ ಲಾರ್ಡ್ಸ್ಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದು. ಕ್ಯಾಬಿನೆಟ್ ಅಲ್ಲಿ ಕೂಡ ಎಕ್ಸ್ಗ್ರೇಷಿಯಾ ಅಂತ ಕೊಡೋಣ ಅಂತ ತೀರ್ಮಾನ ಮಾಡಿ. ಯಾಕಂದ್ರೆ ಕಾಂಪನ್ಸೇಷನ್ ಕೊಟ್ರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ತಿರ್ಗಾ ಬೇರೆ ಲೀಗಲಾಟಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಅದನ್ನು ಕೂಡ ಎಲ್ಲ ಅವ್ರಿಗೆ ತಿಳಿಸಿದ್ದೇವೆ. ಬಟ್ ಅವರು ಸದ್ಯದಲ್ಲೇ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಅವರು ನಮ್ಗೆ ಮಾತು ಕೊಟ್ಟಿದ್ದಾರೆ. ನಂಬರ್ 1. ಎರಡನೇದು, ಮುಖ್ಯವಾಗಿ ನಾವು ಕಳಸಾ ನಾಲಾ ಮಾದಾಯಿ ಪ್ರಾಜೆಕ್ಟು ಇದೇನು ಉಳ್ಕೊಂಡಿದೆ, ಈ ಫಾರೆಸ್ಟ್ ಕ್ಲಿಯರೆನ್ಸ್ ಬಗ್ಗೆ, ಅದು ಹಿಂದೆ ಬಿಜೆಪಿ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅದನ್ನ ನಾವು ಈಗಾಗಲೇ ಆಗೋಯ್ತು, ಕೆಲಸ ಮಾಡ್ಬೇಕು ಅಂತ ಹೇಳೋದು ನಾವು ಟೆಂಡರ್ ಕೂಡ ಕರೆದು ಬಿಟ್ಟಿದೀವಿ. ಈ ಮಧ್ಯದಲ್ಲಿ ಈ ಗೋವಾ ಗವರ್ಮೆಂಟ್ ಅವರು ನಮ್ಗೆ ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಶೋಕಾಸ್ ನೋಟಿಸ್ ನಮ್ಗೆ ಇಶ್ಯೂ ಮಾಡಿದ್ದಾರೆ. 9/1/2023 ಇಶ್ಯೂ ಮಾಡಿದ್ದಾರೆ. ನಾವು ನೋಡ್ಕೊಂಡಿಲ್ಲ. ಬಟ್ ನಮ್ಮವರು ತಕ್ಷಣ ರಿಪೋರ್ಟ್ ಮಾಡಿದ್ದಾರೆ, ನಿಮ್ಗೆ ಶೋಕಾಸ್ ನೋಟಿಸ್ ಕೊಡಕ್ ಬರಲ್ಲ ಅಂತ ಹೇಳಿ. ಅದ್ರ ಮೇಲೆ ಸ್ವಲ್ಪ ವ್ಯಾಜ್ಯ ನಡೀತಾ ಇದೆ, ಕೋರ್ಟ್ಗೆ ನಾವು ಹೋಗೋದು ಮಾಡೋದು ಮಾಡಿದ್ದಾರೆ. ನಾನು ನಮ್ಮ ಲೀಗಲ್ ಟೀಮ್ ಹತ್ರ ನಾನು ಮಾತಾಡಿದ್ದೀನಿ. ಇದನ್ನ ಎನ್ವೈರನ್ಮೆಂಟ್ ಮಿನಿಸ್ಟರ್ ಪ್ರಸ್ತಾವನೆ ಕೂಡ ನಾವು ತಂದು, ಅವ್ರು ಯಾರು ನಮ್ಗೆ ರಾಜ್ಯಕ್ಕೆ ಶೋಕಾಸ್ ನೋಟಿಸ್ ಕೊಡಕ್ಕೆ, ಜೊತೆಗೆ ನಾವು ನಮ್ಮ ಜಾಗದಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಜಾಗದಲ್ಲಿ ಏನಾದ್ರು ಪ್ರೊಟೆಕ್ಷನ್ ಮಾಡ್ಬೇಕಾದ್ರೆ ನೀವು ಸೆಂಟ್ರಲ್ ಗವರ್ಮೆಂಟ್ ನೀವು ಹೇಳಿ ನಾವು ಯಾವ ರೀತಿ ಹೋಗ್ಬೇಕು ಅಂತ ಹೇಳಿ ಬೇಕಾದ್ರೆ ನಮ್ ಕೆಲಸ ನಾವು ಮಾಡ್ತೀವಿ ಅಂತ ನಾವು ಅವ್ರಿಗೆ ಪ್ರಸ್ತಾವನೆಯನ್ನ, ಅವ್ರೇನು ಶೋಕಾಸ್ ನೋಟಿಸ್ ಅದಕ್ಕೆ ಉತ್ತರ ಕೊಟ್ಟಿರೋ ಬಗ್ಗೆ ಎಲ್ಲ ತಿಳಿಸಿದ್ದೇವೆ. ಸೊ ಅವರು ಒಂದ್ಸತಿ ನಾವು ಪ್ರಹ್ಲಾದ್ ಜೋಶಿ ಅವರು ಬಂದು ಮಾತಾಡಿದ್ರು ಅಂತ ನಾವು ತಿಳಿಸಿದ್ರು ಅವರು. ಸೊ ನನಗೆ ಅವ್ರೇನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಸೊ ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿದ್ದೀನಿ. ಅದನ್ನ ನಾವು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದೀವಿ ಅನ್ನೋದು ಒಂದು ಮಾಹಿತಿಯನ್ನ ನಮ್ಮ ಆಫೀಸ್ ಕೊಟ್ಟಿದ್ದಾರೆ. ಅದನ್ನ ನಾನು ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡಿ ನಮ್ಮ CM ಮತ್ತು ಕೂಡ ಈ ವಿಚಾರನ ಗಮನಕ್ಕೆ ತಂದು, ನಮ್ಮ ಲಾ ಮಿನಿಸ್ಟರ್ಗೂ ಗಮನಕ್ಕೆ ತಂದು, ಐ ಥಿಂಕ್ ಅದನ್ನ ನೋಟಿಸ್ ಆದ್ರೆ ಬೇಕಾದ್ರೆ ನಾವು ಏನ್ ಕೇಸ್ ಹಾಕಿದ್ರೆ ಬೇಕಾದ್ರೆ ಅದನ್ನ ವಿಡ್ರಾ ಮಾಡಿ ಅದನ್ನ ಕೆಲಸ ಪ್ರಾರಂಭ ಮಾಡಕ್ಕೆ ಏನ್ ಮಾಡ್ಬೇಕು, ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಏನೇನು ಹಿಚ್ಚಿದೆ ಅದನ್ನೆಲ್ಲ ಸಮಸ್ಯೆ ಬಗೆಹರಿಸಿ ಕೆಲಸ ಮಾಡಕ್ಕೆ ನಾವು ಮಾಡ್ಬಿಡ್ತೀವಿ. ದಟ್ ಐ ಮೇಡ್ ಇಟ್ ವೆರಿ ಕ್ಲಿಯರ್. ಸೊ ಅದಕ್ಕೆ ನಮ್ಮ ಲೀಗಲ್ ಟೀಮ್ಗೆ ನೀವು ಫೈನಲ್ ನಮ್ಮ ಒಪಿನಿಯನ್ ಕೊಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ನಿನ್ನೆ ಅವರೆಲ್ಲ ಬಂದಿದ್ರು. ಈ ಒಂದು
ವಿಚಾರ ಅವರು ಕೂಡ ನಾನು ತಿಳಿಸಿದ್ದೀನಿ. ಈ ಮಧ್ಯದಲ್ಲಿ ಏನು ಈ ಕಳಸಾ ಬಂಡೂರು ಇದೇನಿದೆ ಇದು ಡ್ರಿಂಕಿಂಗ್ ವಾಟರ್, ಅವ್ರಿಗೇನು ಎಫೆಕ್ಟ್ ಏನಾಗಲ್ಲ. ಮಧ್ಯದಲ್ಲಿ ಅವ್ರಿಗೇನೋ ನಾವು ಲೈನ್ ಹಾಕಕ್ಕೆ ನಾವು ಸ್ವಲ್ಪ ಅಬ್ಜೆಕ್ಷನ್ ಮಾಡಿದ್ವಿ. ಆ ವಿಚಾರ ಕೂಡ ಅದು ಪ್ರಸ್ತಾವನೆ ಬಂತು. ನಾನು ಹೇಳಿದೆ, ಬೇಕಾದ್ರೆ ವಯಾ ಮೀಡಿಯಾ ಆದ್ರೆ ಬೇಕಾದ್ರೆ ನಾವು ಒಪ್ಕೊಳಕ್ ರೆಡಿ ಇದೀವಿ, ನಮ್ಗೆ ನೀವು ತೊಂದರೆ ಕೊಡ್ಬೇಡಿ, ನಾವು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಅದು ಕೂಡ ಒಂದು ಆಪ್ಷನ್ಸ್ ಕೊಟ್ಟಿದ್ದೀವಿ, ಫಾರೆಸ್ಟ್ ಅಲ್ಲಿ ಇರ್ಬೋದು, ಇನ್ನೊಂದಿರ್ಬೋದು. ಸೊ ಅದಕ್ಕೆ ಇನ್ನೊಂದು ವಾರದಲ್ಲಿ ನನಗೊಂದು ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಾನು ನೆಕ್ಸ್ಟ್ ಪಾರ್ಲಿಮೆಂಟ್ ನಡೆಯೋಷ್ಟೊತ್ತಿಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೇನೆ. ಇದೊಂದು ವಿಚಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.